ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇದೀಗ 97 ಹುದ್ದೆಗಳಾದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಫಾರ್ ದ ರೀಜನ್ ಆಫ್ HK ಈ ಒಂದು ಹೈದರಾಬಾದ್ ಕರ್ನಾಟಕ ವೃಂದದ ಈ ಒಂದು 97 ಪೋಸ್ಟ್ ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಈ ಒಂದು ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಇದೀಗ ಈ ಒಂದು KPSC ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ತುಂಬ ಒಂದು ದಿನಗಳಿಂದ ಏನಪ್ಪ ಈ ಒಂದು ಅಭ್ಯರ್ಥಿಗಳು ಕಾಯ್ತಾ ಇದ್ದರು, ಸರ್ ಈ ಒಂದು ಪ್ರೊವಿಷನಲ್ ಲಿಸ್ಟ್ ಯಾವಾಗ ಬರುತ್ತಂತ. ಸೊ ಈ ಒಂದು ಎಕ್ಸಾಮನ್ನು 2024 ಈ ಒಂದು ನವಂಬರ್ ಮಂತಲ್ಲಿ ಕಂಡಕ್ಟ್ ಮಾಡಿದ್ರು. ಸೊ ಅದರ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ತಾವುಗಳು ಇಲ್ಲಿ ಗಮನಿಸಬಹುದು. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನೀವು ಕ್ಲಿಕ್ ಮಾಡಿದಾಗ ಈ ಒಂದು ಲಿಸ್ಟನ್ನು ನೋಡ್ಬೋದು. ನೀವು ಇಲ್ಲಿ ವೀಕ್ಷಿಸಬಹುದು. ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಫಾರ್ ಹೈದರಾಬಾದ್ ಕರ್ನಾಟಕ ವೃಂದದ 97 ಹುದ್ದೆಗಳಿಗೆ. ಓಕೆ, ಸೊ ನಿಮಗೆ ಯಾವುದೇ ಒಂದು ಆಕ್ಷೇಪಣೆಗಳಿದ್ದಲ್ಲಿ ಈ ಆಯ್ಕೆ ಪಟ್ಟಿ ಪ್ರಕಟಿಸಿದ 7 ದಿನಗಳೊಳಗೆ ಈ ಒಂದು KPSCಗೆ ತಮ್ಮ ಒಂದು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ. ಓಕೆನಾ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನೇನು ನೋಡೋಣಪ್ಪ ಅಂದರೆ, ಇಲ್ಲಿ ಏನದ ಆ್ಯಕ್ಚುಲಿ ಏನಪ್ಪ ಒಂದು ಕಟ್ ಆಫ್ ಏನದ ಮತ್ತು ಈ ಪ್ರೊವಿಷನಲ್ ಲಿಸ್ಟಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡವರು ಒಂದು ಲಿಸ್ಟಲ್ಲಿ ಇದ್ದಾರೆ ಅಂತ ನೋಡುವ ಸಮಯ. ಓಕೆನಾ. ಸೊ ನಿಮ್ಮ ಒಂದು ಲಿಸ್ಟನ್ನು ನೀವು ಇಲ್ಲಿ ಈ ಒಂದು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ನೀವು ಇಲ್ಲಿ ನೋಡ್ಬೋದು. ಜಸ್ಟ್ ಅ ಮಿನಿಟ್ ನೋಡಿ, ಇದೇನೋ ಒಂದು ಸೆಕೆಂಡ್ ಆಪ್ಷನ್ ಅದಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಕ್ಲಿಕ್ ಮಾಡಿದಾಗ ಈ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಈ ಒಂದು ಇಲಾಖೆಯಿಂದ ಈ ಒಂದು PDO ಲಿಸ್ಟನ್ನು ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಒಟ್ಟಾರೆಯಾಗಿ ಎಷ್ಟಪ್ಪ 1:3 ಅಂತ ಅಂದಿದ್ದಾರೆ. 1:3 ಅಂದರೆ 97 ಹುದ್ದೆಗಳದಾವಲ್ಲ, ಸಾರಿ 97 ಪೋಸ್ಟ್. 97 ಪೋಸ್ಟ್ ಅಂದರೆ 97 ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ 97 ಜನ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಇದೊಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ, ಅಂದರೆ 1:1 ಅದ. ಓಕೆ, 1:1. ಸೊ ಅದಕ್ಕೆ ಈ ಒಂದು ಪಟ್ಟಿಗೆ ನಿಮಗೆ ಆಕ್ಷೇಪಣೆಗಳಿದ್ದಲ್ಲೇ ಮರಳಿ ಮತ್ತೊಂದು ಫೈನಲ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗ್ತದೆ. ಬಟ್ ನಿಮ್ಮ ಆಕ್ಷೇಪಣೆಗಳನ್ನು 7 ದಿನಗಳವರೆಗೆ ನೀವು ಸಲ್ಲಿಸಬೇಕು. ಓಕೆನಾ. ಸೊ ಈಗ ಒಂದು ಕೆಟಗರಿ ವೈಸ್ ನಾವು ಏನು ಮಾಡೋಣ, ಕಟ್ ಆಫನ್ನು ನೋಡೋಣ. ಕಟ್ ಆಫ್ ಎಷ್ಟಿದೆ ಏನಂತ ಇಲ್ಲಿ ನೋಡೋಣ. ಲೆಟ್ಸ್ ಸಿ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ಬೋದು GM, ಪ್ಯೂರ್ GM. ಓಕೆ, ಪ್ಯೂರ್ GM ಅಲ್ಲೇ ವುಮೆನ್ ಈ ಒಂದು ಮಹಿಳಾ ಕೆಟಗರಿಯಲ್ಲಿ, ಅಂದರೆ ಸಾಮಾನ್ಯ ಅಭ್ಯರ್ಥಿ ಮತ್ತು ಮಹಿಳೆ ಈ ಒಂದು ಕೆಟಗರಿಯಲ್ಲಿ ಎಷ್ಟದಪ್ಪ 69.75 ಅಂದರೆ ಔಟ್ ಆಫ್ 200 139.5 ಅದ. ಓಕೆ, ಇದೊಂದು ಕಟ್ ಆಫ್. ಇದು 69.75 ಇದು ಔಟ್ ಆಫ್ 100. ಓಕೆನಾ. ಸೊ ನೆಕ್ಸ್ಟು GM 3rd B ವುಮೆನ್. GM ಅಲ್ಲೇ 3rd B ಅಂತ ಬರುತ್ತೆ, ಅದರಲ್ಲಿ ವುಮೆನ್ ಎಷ್ಟು ಅದ 68.125 ಅಂದರೆ 136.5. ನೋಡಿ, ಪ್ಯೂರ್ GM ಎಷ್ಟು 139.5 ಅದ, ಇದು 136.25. ಯಾವುದು 3rd B ಅಂದರೆ 3rd B ಒಂದು 3 ಸಮಥಿಂಗ್ ಏನಪ್ಪ ಕಡಿಮೆ ಇದೆ. ಓಕೆನಾ. ನೆಕ್ಸ್ಟ್ GM 3A ನೋಡ್ಬೋದು. GM 3A ಜಸ್ಟ್ ಅ ಮಿನಿಟ್. ಎಸ್, ಸಾರಿ, GM 3rd B ಏನದಲ್ಲ, GM 3rd B 67.75 ಅದ. ಆಮೇಲೆ GM 2A ಇದು 67.5 ಅಂದರೆ ಇದಕ್ಕಿಂತ ಒಂದು 0.25 ಕಡಿಮೆ ಅದ. ಅರ್ಥ ಆಯ್ತಾ. ನೆಕ್ಸ್ಟ್ ನೋಡಿ, ಈ ಒಂದು ಎಲ್ಲಕ್ಕಿಂತ ಕಡಿಮೆ ಅಂದರೆ ಯಾವ್ದು ಬರುತ್ತಪ್ಪ ನೋಡಿ, ಎಲ್ಲಕ್ಕಿಂತ ಕಡಿಮೆ ಅಂದರೆ GM ST ಎಕ್ಸ್ ಸರ್ವಿಸ್ ಮ್ಯಾನ್, ಅಂದರೆ ST ವಿಭಾಗದ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ 43.75.
ಔಟ್ ಆಫ್ 200 87.5. ಆಮೇಲೆ ಕ್ಯಾಟಗರಿ 1ನಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅದು 45.25 ಅಂದರೆ ಔಟ್ ಆಫ್ 200 90.5 ಅದ. ಓಕೆ, ನೆಕ್ಸ್ಟ್ 2A ಎಕ್ಸ್ ಸರ್ವಿಸ್ ಮ್ಯಾನ್ ಅದು 107 ಔಟ್ ಆಫ್ 200 53.5 ಇದು ಔಟ್ ಆಫ್ 100. ಓಕೆ, ನೆಕ್ಸ್ಟ್ 2B. ಆಮೇಲೆ ಸ್ವಲ್ಪ ಕೆಲವೊಂದಿಷ್ಟು ಪಿ ಎಚ್ ಕ್ಯಾಂಡಿಡೇಟ್ ಅಂದರೆ ಏನು, ಈ ಫಿಸಿಕಲಿ ಹ್ಯಾಂಡಿಕ್ಯಾಪು. ಓಕೆ, ಇದು 132, ಇದು ಲೋವರ್ ವಿಷನ್ನು. ಓಕೆ, ಆಮೇಲೆ ಔಟ್ ಆಫ್ 100 66. ನೆಕ್ಸ್ಟ್ ನೋಡಿ, ಮತ್ತು ಬೇರೆ ಬೇರೆ ಕ್ಯಾಟಗರಿ ಅದಾವ. PH ಲೋಕೋ, BA ಅದ. ನೆಕ್ಸ್ಟು ನೋಡಿ, ವುಮೆನಲ್ಲಿ SC ಕ್ಯಾಂಡಿಡೇಟು ಅದು ಎಷ್ಟು 138.25 ಔಟ್ ಆಫ್ 100 ಟು 16.125. ಓಕೆನಾ. ನೆಕ್ಸ್ಟ್ GM 3rd B ಆಯಿತು, SC ಆಯಿತು. ಓಕೆ, 3rd A ಆಯಿತು, 2A ಆಯಿತು. ಜಸ್ಟ್ ಓಕೆ, ಈಗ ವುಮೆನ್ ಆಯಿತು. ಈಗ ಜಸ್ಟ್ ನಾವು ಕಾಮನಾಗಿ ನೋಡೋಣ ಮೆನ್ಸ್ ಹಿಡಿದು. ಓಕೆನಾ. ಸೊ ಇಲ್ಲಿ ಮೆನ್ಸಲ್ಲೇ GM 2A ಎಷ್ಟದಪ್ಪ 74.375 ಔಟ್ ಆಫ್ 200 ಎಷ್ಟು 148.75. ನೋಡಿ, ನೆಗೆಟಿವ್ ಅಂಕ ಇದ್ರೂ ಎಷ್ಟು ಕಟ್ ಆಫ್ ನಿಂತಿದೆ. ನೀವು ಕಾಮನಾಗಿ FD SD ನೋಡ್ಬೋದು, ಅವು ಅಲ್ಲಿ ನೆಗೆಟಿವ್ ಇರೋದಿಲ್ಲ. ಬಟ್ ಆದ್ರೂ ಎಷ್ಟು ಕಟ್ ಆಫು 160 SD ಇರುತ್ತೆ, 150 FD ಇರುತ್ತೆ. ಬಟ್ ಇಲ್ಲಿ ಏನಪ್ಪ ನೆಗೆಟಿವ್ ಇದ್ರೂ ಎಷ್ಟು ನಿಂತಿದೆ ಅಂದರೆ ಕಾಂಪಿಟೇಷನ್ ಎಷ್ಟಿದೆ ಅಂತ ನೀವು ನೋಡ್ಬೋದು. ನೆಕ್ಸ್ಟ್ 3rd A PDP ಅದು 74.5 ಅಂದರೆ 149. ಆಮೇಲೆ ರೂರಲಲ್ಲೇ 75.125. ಆಮೇಲೆ GM ST PDP 75.125. ಆಮೇಲೆ GM 3rd B ನೋಡಿ, GM 3rd B ಇದು ಎಷ್ಟದ 151.25 ಅಂದರೆ 75.625 ಅಂತ ಅರ್ಥ. ನೆಕ್ಸ್ಟ್ GM ಅಲ್ಲಿ ಕ್ಯಾಟಗರಿ 1 ಅದು 152.25. ಇದು ಔಟ್ ಆಫ್ 200 ಅಂದರೆ ನಿಮ್ಗೆ 100 ಗೊತ್ತೇ ಆಗುತ್ತೆ. ನೀವು ನಾರ್ಮಲಾಗಿ 200 ಮಾರ್ಕಿಗೆ ಎಕ್ಸಾಮನ್ನು ಬರ್ತೀರಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ ಎಷ್ಟು ಬಿದ್ದಿದ್ರೆ ಎಷ್ಟು ನಾವು ಸೆಲೆಕ್ಟ್ ಆಗ್ತೀವಿ ಅಂತ. ನಾನು 200 ಔಟ್ ಆಫ್ ಹೇಳ್ತೀನಿ, ನೀವು 100ಅನ್ನು ನೀವು ನೋಡ್ಕೋಬೋದು. ಆಮೇಲೆ GM SC ರೂರಲ್ 152.5. ಆಮೇಲೆ GM 2B 152.75. ಆಮೇಲೆ 2A ರೂರಲ್ 154. ಓಕೆನಾ. ಸೊ ಇವಿಷ್ಟು ಇವು GM ಅಲ್ಲಿ ಹಾಕೋದು. ನೆಕ್ಸ್ಟ್ ನಮ್ದು ಯಾವುದು ಬೇಕು, ಈ 3rd B ಆಗಿದೆ. ಈಗ ಜಸ್ಟ್ ನಾವು 2A ನೋಡೋಣ. 2A ನೋಡಿದ್ಮೇಲೆ ನಿಮ್ಗೆ ಇಲ್ಲಿ ಗೊತ್ತಾಗತ್ತೆ. ಎಸ್ 2Aದಲ್ಲೇ ಎಕ್ಸ್ ಸರ್ವಿಸ್ ಮ್ಯಾನು ಎಷ್ಟದ 87.5. ಆಮೇಲೆ 2A ಎಕ್ಸ್ ಸರ್ವಿಸ್ ಮ್ಯಾನ್ ಸೇಮ್ ಅದೇ ಅದ. ಆಮೇಲೆ 2A ವುಮೆನ್, 2Aದಲ್ಲಿ ವುಮೆನು 123.25. ಆಮೇಲೆ 2Aದಲ್ಲಿ PH LV ಓಕೆ ಇದು 123.75. ಓಕೆನಾ. 2A ವುಮೆನ್ ಆಯಿತು. ನೆಕ್ಸ್ಟು ಇದು 2A ರೂರಲ್
ಅಂದರೆ ಗ್ರಾಮೀಣ ಅಭ್ಯರ್ಥಿ ಅದು 144.25 2A ರೂರಲ್. ಆ್ಯಂಡ್ ಓನ್ಲಿ ಪ್ಯೂರ್ 2A ಅಂದರೆ 147.5. ಆಮೇಲೆ 2A KMS 147.5. ಓಕೆ, ನೆಕ್ಸ್ಟು ಓಕೆ ಇದು 2A ಆಯಿತು. ನೆಕ್ಸ್ಟ್ ನಾವು 2Bಯನ್ನು ನೋಡೋಣ. 2B ಎಷ್ಟಿರ್ಬೋದು ಇಲ್ಲಿ? 2B ನೋಡಿ, 2Bಯಲ್ಲಿ PH ಕ್ಯಾಂಡಿಡೇಟು ಎಷ್ಟು? 76.5. ಎಲ್ಲಕ್ಕಿಂತ ಲೋವೆಸ್ಟು ಇದು 2B PH. ಓಕೆ, ಆಮೇಲೆ 2B ವುಮೆನ್ ಇದು 132.5. ನೆಕ್ಸ್ಟ್ 2B ರೂರಲ್ ಎಷ್ಟದ? 133.5. ಆಮೇಲೆ ಪ್ಯೂರ್ 2B ಪ್ಲೇನ್ 2B ಅಂದರೆ ಅದರಲ್ಲಿ KMS ಇಲ್ಲ, ರೂರಲ್ ಇಲ್ಲ, ಏನೂ ಇಲ್ಲ. ಎಷ್ಟು? 141.25. ಓಕೆ, ನೆಕ್ಸ್ಟ್ GM 2B 152.75. ನೆಕ್ಸ್ಟ್ 3Aದಲ್ಲಿ 3Aದಲ್ಲಿ PH ಕ್ಯಾಂಡಿಡೇಟು 89.25. ನೆಕ್ಸ್ಟ್ 3Aದಲ್ಲಿ ವುಮೆನ್ನು 133.5. ಆಮೇಲೆ 3A ವುಮೆನ್ ಆಯಿತಾ. ಆಮೇಲೆ 3A ರೂರಲ್ ಪ್ಯೂರ್ 3A ಅದರಲ್ಲಿ ಏನು ಮೆನ್ನ ಇದು ವುಮೆನ್ನು ಏನು ಯಾವುದೇ ಕ್ಯಾಟಗರಿ ಇಲ್ಲ, ಪ್ಯೂರು 144.25 ಪ್ಯೂರ್ ಹೇಳ್ತಾ ಇದ್ದೀನಿ. ಆಮೇಲೆ ರೂರಲ್ ಕೂಡ 144.75 ಅಂದರೆ ಪ್ಯೂರ್ 3Aಕ್ಕಿಂತ ರೂರಲ್ಲು ಮತ್ತು ಇನ್ನಷ್ಟು ಹೆಚ್ಚಿಗಿದೆ ಅದು. ಓಕೆ, ಇಟ್ ಡಿಪೆಂಡ್ಸ್ ಆನ್ ಕ್ಯಾಂಡಿಡೇಟ್ಸ್. ನೆಕ್ಸ್ಟ್ ಆಮೇಲೆ ನಾವು SCಯನ್ನು ನೋಡೋಣ. SC ಎಷ್ಟದ? ಸೊ ಇಲ್ಲಿ SC ಮೇನು ಲೋವೆಸ್ಟಿಂದ ನೋಡ್ಕೊತ ನಾವಿಲ್ಲಿ ಬರೋಣ. ಓಕೆ, SCಯಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಒಂದು ಬರುತ್ತೆ, ಅದು 82. ಓಕೆ, ಅದು 82 ಅದ ಲಿಸ್ಟ್ ಅದ. ಓಕೆ, ನೆಕ್ಸ್ಟು SCಯಲ್ಲಿ PH ಕ್ಯಾಂಡಿಡೇಟು ಅದು 106.25. ಓಕೆ, ನೆಕ್ಸ್ಟು SCಯಲ್ಲಿ ವುಮೆನ್ ಮಹಿಳಾ 119.25. ಅರ್ಥ ಆಯ್ತಾ? ನೆಕ್ಸ್ಟ್ ಆಮೇಲೆ SC PDP ಅಂದ್ರೇನು? ಯೋಜನಾ ನಿರಾಶ್ರಿತ ಪ್ಲೇನು, ಅದರಲ್ಲಿ ಯಾವುದು ವುಮೆನ್ ಅಲ್ಲ, ಏನೂ ಇಲ್ಲ, ಅಂದರೆ 129. ಆಮೇಲೆ SC ವುಮೆನ್ ನೋಡಿದಾರ 131.25. ಓಕೆ, ಇದು SC ಆಯಿತು. ಲಾಸ್ಟ್ ಕೊನೆಯದಾಗಿ ST ನೋಡೋಣ. ST ಎಷ್ಟದ? ಲಿಸ್ಟ್ ಲಾಸ್ಟ್ ಟೈಮ್ ಲಿಸ್ಟ್ ಕಟ್ ಆಫ್. ಓಕೆ, STಯಲ್ಲಿನೇ ಎಕ್ಸ್ ಸರ್ವಿಸ್ ಮ್ಯಾನು ಎಷ್ಟು? 87.5. ಓಕೆ, ನೆಕ್ಸ್ಟು STಯಲ್ಲಿ PH ಫಿಸಿಕಲ್ ಹ್ಯಾಂಡಿಕ್ಯಾಪು 104.75. ಆಮೇಲೆ PH ಆದಮೇಲೆ ಇನ್ನು ನೆಕ್ಸ್ಟ್ ಯಾವ್ದು ನೋಡೋಣ? ST ವುಮೆನ್ನು ನೋಡಿ 123.5. ಓಕೆ, ಆಮೇಲೆ ಪ್ಯೂರ್ ST ಎಷ್ಟಿದೆ ಅಂತ ನೋಡೋಣ. ಪ್ಯೂರ್ ST ಪ್ಯೂರ್ ST ಟು 143 ಅದ. ಅರ್ಥ ಆಯ್ತಾ? 143. ಓಕೆ, ಸೊ ಇದಿಷ್ಟು ಈ ಒಂದು GM 2A 2B 3A 3B ಮತ್ತು SC ST ಈ ಒಂದು ಕ್ಯಾಂಡಿಡೇಟ್ಗಳ ಒಂದು ಕಟ್ ಆಫ್ ಲಿಸ್ಟ್ ಆಗಿತ್ತು. ಆಮೇಲೆ ನಿಮ್ಮ ಒಂದು ಲಿಸ್ಟಲ್ಲಿ ಯಾರ್ಯಾರ್ದು ಹೆಸರಿದೆ ಅವರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.